ಸರ್ ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ. ಸರ್ ನಾನು ತೋರಿಸ್ತಾ ಇರೋದು ನಿಮಗೆ ಉಳಿಯಾರ್ ಟು ಚಿಕ್ಕನಾಕ್ನಹಳ್ಳಿ ಹೋಗುವಂಥ ಹೈವೇ ಇದು. ಏನು ನಾವು ಉಳಿಯಾರಿಂದ ಬಂದುಬಿಟ್ಟು ಸೀದಾ ಚಿಕ್ಕನಾಕ್ನಹಳ್ಳಿಗೆ ಹೋಗ್ತೀವಿ, ಚಿಕ್ಕನಾಕ್ನಹಳ್ಳಿಯಿಂದ ಸೀದಾ ಬೆಂಗಳೂರು ಹೋಗ್ತೀವಿ. ಆ ಹೈವೇ ಇದು. ಈ ಹೈವೇಯಲ್ಲಿ ನಾವು ನಿಮಗೆ ಇವಾಗ ತೋರಿಸ್ತಾ ಇರೋದು ಒಳ್ಳೆ ತೆಂಗಿನ ತೋಟ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು 4 ಎಕರೆ 5 ಗುಂಟೆ ಬರುತ್ತೆ ಸರ್. ತುಂಬ ಒಳ್ಳೆ ತೆಂಗಿನ ತೋಟ. ನಿಮಗೆ ಇದರಲ್ಲಿ 260 ತೆಂಗಿನ ಮರ ಬರುತ್ತೆ ಟೋಟಲಾಗಿ. ಒಳ್ಳೆ ಫಸಲಿಗೆ ಬಂದಿರೋಂಥ ತೆಂಗಿನ ತೋಟ ಇದು. 4 ಎಕರೆ 5 ಗುಂಟೆ ಬರುತ್ತೆ ಸರ್. ಇದು ನ್ಯಾಷನಲ್ ಹೈವೇ NH. ಇದು 150 NH 150A. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ ತೋಟದೊಳಗಡೆ ಹೋಗೋಣ. ಕೇವಲ ಬೆಂಗಳೂರಿಂದ ಇದು 150 ಕಿಲೋಮೀಟ್ರ್ ಆಗುತ್ತೆ, 145 ಕಿಲೋಮೀಟ್ರ್ ಆಗುತ್ತೆ ಸರ್. 2 ಅವರ್ ಜರ್ನಿ ಬೆಂಗಳೂರಿಗೆ. ತುಂಬ ಜನ ಇಷ್ಟಪಡ್ತಾ ಇರ್ತೀರ ನೀವು, ನಮಗೆ ಬೆಂಗಳೂರಿಗೆ ಸನಿಹ ಆಗೋವಂಥ ಒಂದು ಪ್ರಾಪರ್ಟಿ ಕೊಡಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಅಂಥವ್ರಿಗೆ ಈ ಪ್ರಾಪರ್ಟಿ ಸರ್. ಇಲ್ಲಿ ಕ್ಲೈಮೇಟ್ ಸಮೇತ ನಮ್ಮ ಬೆಂಗಳೂರು ಕ್ಲೈಮೇಟೇ ಇದೆ ಸರ್. ತುಂಬ ಚೆನ್ನಾಗಿದೆ ನೋಡಿ. ವಾತಾವರಣ ನೀವು ನೋಡ್ತಾ ಇರ್ಬೋದು, ಮೋಡ ಕವಿದ ವಾತಾವರಣ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ನಮ್ಮ FM ಅಲ್ಲಿ ಹೇಳ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರ. ಆ ಥರ ಒಂದು ಕ್ಲೈಮೇಟು ಇಲ್ಲಿ ಸದಾ ಇದೇ ಥರ ಇರುತ್ತೆ. ಹೊಸದುರ್ಗ ಈ ಕಡೆ ನಾವು ಹೋದರೆ ತಿಪ್ಟೂರು ಮತ್ತು ಚಿಕ್ಕನಾಕ್ನಹಳ್ಳಿ ಇದೆಲ್ಲ ವಾತಾವರಣ ಸೇಮ್ ನಮ್ಮ ಬೆಂಗಳೂರು, ತುಮಕೂರು, ಗುಬ್ಬಿ ಎಲ್ಲ ಇದೇ ವಾತಾವರಣ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಸರ್ ತೋಟ, ಹಚ್ಚ ಹಸಿರಾಗಿದೆ. ಇದರಲ್ಲಿ ಮತ್ತು ನೀರಿನ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಬನ್ನಿ ತೋಟದ ಒಳಗಡೆ ಹೋಗೋಣ. ಮತ್ತು ತೋಟಕ್ಕೆ ನಿಮಗೆ ಒಂದು ಹೇಳೋದೇನಪ್ಪ ಅಂದರೆ, ಫ್ರಂಟಿಗೆ ನಮಗೆ ತೋಟದ ಒಳಗಡೆ ಎಂಟ್ರಿ ಕೊಡೋದಕ್ಕೆ 4 ಸಾಲು ತೆಂಗಿನ ಮರ ಬರುತ್ತೆ ಹೀಗೆ. ಮತ್ತು ಒಳಗಡೆ ಹೋದ್ಮೇಲೆ ನಮಗೆ ಬಾಕ್ಸ್ ಟೈಪ್ ಬರುತ್ತೆ ಕಂಪ್ಲೀಟಾಗಿ. ಇದು 4 ಸಾಲು ಮಾತ್ರ ನಮಗೆ ಎಂಟ್ರೆನ್ಸ್ ಸಿಗುತ್ತೆ ರೋಡ್ಗೆ, ಫ್ರಂಟಿಗೆ. ಮಿಕ್ಕಿದು ಒಳಗಡೆ ಬರುತ್ತೆ. ತೋರಿಸ್ತೀನಿ ಬನ್ನಿ. ನಮ್ಮ ಉಳಿಯಾರಿಂದ ಕೇವಲ 4 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. 4 ಕಿಲೋಮೀಟ್ರ್ ನಾವು ಬೆಂಗಳೂರು ರೋಡಿಗೆ ಬಂದ ತಕ್ಷಣ ನಮಗೆ ಈ ತೋಟ ಒಂದು ಸಿಗುತ್ತೆ ಸರ್. ತೋಟದ ಒಳಗಡೆ ಎಂಟ್ರಿ ಕೊಡುವಂಥ ರಸ್ತೆ ಇದು. 30 ಅಡಿ ರಸ್ತೆ ಇದೆ ಒಳಗಡೆ ಎಂಟ್ರಿಗೆ. ಇದು ತೋಟದ ಜಮೀನು ಒಳಗಡೆ ಹೋಗೋದಕ್ಕೆ ರಸ್ತೆನ ಬಿಟ್ಕೊಂಡಿದ್ದಾರೆ ರೈತರು ಸರ್. ಈ ಥರ ಹೈವೇಗೆ ನಮಗೆ ಒಳ್ಳೆ ತೋಟ ಸಿಕ್ಕರೆ ನಾವು ಎಲ್ಲ ಖುಷಿ ಪಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸರ್. ಇದೇ ತೋಟ ಟೋಟಲ್ 4 ಎಕರೆ ಬರುತ್ತೆ. 4 ಎಕರೆ 5 ಗುಂಟೆ ಬರುತ್ತೆ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋಟ ಮಾತ್ರ. ಇದರಲ್ಲಿ 260 ತೆಂಗಿನ ಮರ ಬರುತ್ತೆ. ಪ್ರತಿ ತೆಂಗಿನ ಮರದಲ್ಲೂ ನಿಮಗೆ ಕಡಿಮೆ ಅಂತಂದ್ರೆ 150ರಿಂದ 200 ತೆಂಗಿನಕಾಯಿ ಬೀಳುತ್ತೆ. ಮತ್ತು ನಮಗೆ ಬೆಂಗಳೂರಿಗೆ ತುಂಬ ಹತ್ತಿರ ಆದಂಥ ಪ್ರಾಪರ್ಟಿ ಇದು. ತುಂಬ ಅನುಕೂಲ, ಚೆನ್ನಾಗಿದೆ. ಹಂಗಾಗಿ ಈ ಪ್ರಾಪರ್ಟಿನ ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲಿ ನಾವು ಬೈ ಮಾಡ್ತೀವಿ ಅನ್ನೋರಿಗೆ ಸರ್, ಇದು ರೇಟ್ ಬಂದುಬಿಟ್ಟು 1,10,00,000 ಹೇಳ್ತಾ ಇದ್ದಾರೆ ಓನರು. 1 ಎಕರೆನ 1,10,00,000 ಹೇಳ್ತಾ ಇದ್ದಾರೆ. ನಿಮಗೆ ನೆಗೋಷಿಯಬಲ್ ಆಗ್ಬೋದು ಸ್ವಲ್ಪ. 4 ಎಕರೆ ಒಳ್ಳೆ ಪ್ರಾಪರ್ಟಿ. ನ್ಯಾಷನಲ್ ಹೈವೇ ಅಟ್ಯಾಚ್ ಇದೆ ಸರ್. ವೆಹಿಕಲ್ ಹೋಗ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ನೀರಿನ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ನಿಮಗೆ 2 ಬೋರ್ ಇದೆ, 1 TC ಇದೆ ಸರ್. ಅದು ಸರ್ ಟೋಟಲ್ಲು ಇಲ್ಲಿ 1 TC ಬರುತ್ತೆ ನೋಡಿ. ಇಲ್ಲೊಂದು ಬೋರ್ ಬರುತ್ತೆ ಇಲ್ಲಿ ಹತ್ರದಲ್ಲೇ. ಆಮೇಲೆ ಹೀಗೆ ನಾವು ಕೆಳಗಡೆ ಹೋದರೆ ನಮಗೆ ತೋಟ ಕೆಳಗಡೆವರೆಗೂ ಬರುತ್ತೆ. ಇಲ್ಲೊಂದು ಬೋರ್ ಬರುತ್ತೆ ನಮಗೆ. ಈ ಥರ ಟೋಟಲ್ 2 ಬೋರು 1 TC ಇರೋದ್ರಿಂದ 260 ತೆಂಗಿನ ಮರ ಇದೆ. ಅದರಲ್ಲೂ ಸಹ ನಿಮಗೆ ಅನುಕೂಲತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕನ್ವರ್ಷನ್ ಆಗುವಂಥ ಜಾಗ ಇದು. ಪಕ್ಕದಲ್ಲೇ ಸಹ ಒಳ್ಳೆ ಹೈವೇಗೆ ಹತ್ತಿರದಲ್ಲೆಲ್ಲ ಹೋಟೆಲ್ಸು ಈ ಥರ ಎಲ್ಲ ಒಳ್ಳೆ ಶಾಪುಗಳೆಲ್ಲ ಇದ್ದಾವೆ. ಫ್ಯೂಚರ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟು. ಅನುಕೂಲ ತುಂಬ ಚೆನ್ನಾಗಿದೆ ಸರ್. ನೇಚರು ಈ ಥರ ನೇಚರ್ ಸಿಗೋದಿಲ್ಲ ಇದರಲ್ಲಿ ನಮಗೆ. ಒಳ್ಳೆ ಆಪೂಸ್ ಕ್ವಾಲಿಟಿ ಇದು. 6 ಮಾವಿನ ಗಿಡನೂ ಸಹ ಇದೆ. ಇಲ್ಲಿ ಒಂದಿದೆ ಪ್ಲಸ್ಸು ನಮಗೆ ಈ ಕಡೆನೂ ಮೇಲ್ಗಡೆ ಬರ್ತವೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅನುಕೂಲ ತುಂಬ ಚೆನ್ನಾಗಿದೆ ಸರ್. ಬೆಂಗಳೂರಿನವ್ರಿಗೆ ಇಂಥ ಪ್ರಾಪರ್ಟಿ, ಬೆಂಗಳೂರು, ತುಮಕೂರು, ಗುಬ್ಬಿಯವ್ರಿಗೆ ಇಂಥ ಪ್ರಾಪರ್ಟಿ ಸರ್.